ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೂಡ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. ಆದರೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮೊದಲಿಂದನೇ ಈ ಡೆಂಗ್ಯೂ ಪ್ರಕರಣಗಳ ಏರಿಕೆ ಹೆಚ್ಚಾಗ್ತಾನೆ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸರ್ವೆಲೆನ್ಸ್ ಆಫೀಸರ್ ಇದ್ದಾರೆ, ಡಾಕ್ಟರ್ ನವೀನ್ ಚಂದ್ರ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಡೆಂಗ್ಯೂ ಪ್ರಕರಣಗಳು ಹೇಗೆ? ಈಗ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಸುಮಾರು 30% ಡೆಂಗು ಪ್ರಕರಣ ಜಾಸ್ತಿ ಆಗಿದೆ. ಈಗ ಮೊದಲನೇ ಕಾರಣ ಅಂತ ಹೇಳಿದ್ರೆ ಈ ವರ್ಷ ಮಳೆ ಬಿಟ್ಟು ಬಿಟ್ಟು ಬಂತು. ಮಳೆ ತುಂಬ ಲೇಟಾಗಿ ಬಂತು. ಲೇಟಾಗಿ ಬಂದ ಕಾರಣ ಜನರು ನೀರನ್ನು ಮನೆಯಲ್ಲಿ ಸ್ಟೋರ್ ಮಾಡಲಿಕ್ಕೆ ಶುರು ಮಾಡಿದರು. ನೀರಿನ ಅಭಾವ ಬಂತು. ಸೊ ಸ್ಟೋರ್ ಮಾಡಿದಂತಹ ಏನು ಸಂಗ್ರಹಗಳಿರ್ತವೆ ಅದರಲ್ಲಿ ನಿಂತು ಅದನ್ನು ಮುಚ್ಚಳವಿಲ್ಲದೆ ಇಟ್ಟು ಅದರಲ್ಲಿ ಸೊಳ್ಳೆ ಮೊಟ್ಟೆ ಇಟ್ಟು ಅದರ ಮೂಲಕ ಡೆಂಗು ಜಾಸ್ತಿ ಹರಡಲಿಕ್ಕೆ ಒಂದು ಕಾರಣ ಅಂತ ಆದರೆ, ಇನ್ನೊಂದು ಈ ವರ್ಷ ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳಿದ್ದ ಕಾರಣ ಅಲ್ಲಿಂದ ಜನರು ನಮ್ಮವರು ಮತ್ತು ಚಿಕಿತ್ಸೆಗೋಸ್ಕರ ಮಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಅವರ ಸಂಖ್ಯೆ ಕೂಡ ತುಂಬಾ ಜಾಸ್ತಿ ಇದೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಅಲ್ಲಿ ನಮ್ಮ ಮಂಗಳೂರಿಂದ ಹೋದವರು ಇರ್ಬೋದು ಅಥವಾ ಮಂಗಳೂರಿಗೆ ಸಂಬಂಧಪಟ್ಟವರು ಇರ್ಬೋದು, ಅವ್ರು ಮತ್ತೆ ಊರಿಗೆ ಚಿಕಿತ್ಸೆಗೋಸ್ಕರ ಬರ್ತಾ ಇದ್ದಾರೆ. ಸೊ ಅವರ ಮೂಲಕ ಅವ್ರು ಬರ್ತಾರೆ, ಅವರಿಂದ ಅವರ ಮನೆಯವರಿಗೆ ಹರಡ್ತಾ ಇದೆ. ಸೊ ಅಂತೂ ಇಂತೂ ಮಂಗಳೂರಲ್ಲಿ ಈ ವಾತಾವರಣ ಕೂಡ ಈ ಸೊಳ್ಳೆಗಳಿಗೆ ತುಂಬ ಪೂರಕ ಆಗಿರೋದ್ರಿಂದ ನಮ್ಮಲ್ಲಿ ಈ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗಿ ಮತ್ತೆ ರೋಗ ಹರಡಲಿಕ್ಕೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಮಂಗಳೂರು ಜಿಲ್ಲೆ ಅಂದರೆ ಇಡೀ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಆ ಭಾಗಕ್ಕೆ ಹೋಲಿಸಿದ್ರೆ ನಗರ ಪ್ರದೇಶದಲ್ಲಿ ಜಾಸ್ತಿಯಾ ಅಥವಾ ಗ್ರಾಮೀಣ ಪ್ರದೇಶ ಜಾಸ್ತಿ ಆಗ್ತದೆ? ಇಲ್ಲ, ಕಳೆದ ನಾವು 3-4 ವರ್ಷದಿಂದ ನೋಡ್ತಾ 2019ರಲ್ಲಿ ತಾವೆಲ್ಲ ನೋಡಿರ್ಬೋದು, ತುಂಬ ಜಾಸ್ತಿ ಡೆಂಗು ಬಂದಿತ್ತು. ಆ ವರ್ಷದಿಂದ ಈವರೆಗೂ ಪಟ್ಟಣ ಪ್ರದೇಶದಲ್ಲೇ ಈಗ ನಮಗೆ ಡೆಂಗು ಜಾಸ್ತಿ ತೊಂದರೆ ಕೊಡ್ತದೆ. ಒಂದಂತ ಹೇಳಿದ್ರೆ ಮನೆಗಳು ಒತ್ತೊತ್ತಾಗಿರ್ತದೆ, ಸೊ ಬೇಗ ಹರಡ್ತದೆ. ಹಾಗೂ ಈಗ ಜನರು ಕೂಡ ತಮ್ಮ ಮನೆಗಳಿಂದ ಇನ್ನು ಈ ಸೊಳ್ಳೆ ಉತ್ಪತ್ತಿ ಆಗಬಾರ್ದು ಅನ್ನೋ ಒಂದು ಪ್ರತಿಜ್ಞೆ ಕೈಗೊಂಡ್ರೆ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರು ಶುಕ್ರವಾರ ದಿನ ಡ್ರೈ ಫ್ರೈಡೇ ಅಥವಾ ಶುಕ್ರವಾರ ದಿನ ಲಾರ್ವಗಳನ್ನು ನಿರ್ಮೂಲ ಮಾಡುವ ದಿನ, ನಮಗೆ ಗುರುವಾರ ಲಸಿಕಾ ದಿನ ಆದರೆ ಶುಕ್ರವಾರ ಲಾರ್ವಗಳನ್ನು ನಿರ್ಮೂಲನ ಮಾಡುವ ದಿನ ಅಂತ ಘೋಷಿಸಿದ್ದಾರೆ. ಅದನ್ನು ಒಂದು ದೊಡ್ಡ ಮಾತಾಗಿ ತೆಗೆದುಕೊಂಡು ಅದೇ ರೀತಿ ತಮ್ಮ ಎಲ್ಲ ಮನೆಯಲ್ಲಿ ತನ್ನ ಮನೆಯಿಂದ ಡೆಂಗು ಉತ್ಪತ್ತಿ ಆಗಬಾರ್ದು, ಡೆಂಗು ಹರಡಬಾರ್ದು, ನನ್ನ ಮನೆಯಲ್ಲಿ ಸೊಳ್ಳೆ ಇರಬಾರ್ದು ಅನ್ನುವ ಒಂದು ಪ್ರತಿಜ್ಞೆಯನ್ನು ಪ್ರತಿ ಮನೆಯವರು ಮಾಡಿದರೆ ಖಂಡಿತವಾಗಿಯೂ ನಾವು ಡೆಂಗುವನ್ನು ಒಂದು ಹದಗೆಟ್ಟಬಹುದು. ಈಗ ಬೇರೆ ಊರುಗಳಿಂದ ಬಂದವರಿಂದ ಡೆಂಗ್ಯೂ ಹೆಚ್ಚಾಗಿ ಹರಡ್ತಾ ಇದೆ ಅಂತ ಹೇಳಿದ್ರಿ. ಅದು ಯಾವ ಊರುಗಳಿಂದ ಬಂದವರಿಗೆ ಹೆಚ್ಚಾಗಿ? ಈಗ ಬೆಂಗಳೂರು ಮತ್ತು ಮೈಸೂರು ಸಂಬಂಧಪಟ್ಟಂತೆ ನಮ್ಮ ಕೇಸಸ್ ಇದೆ. ಅಲ್ಲಿಂದ ಕೂಡ ನಮ್ಮಲ್ಲಿ ಚಿಕಿತ್ಸೆಗೋಸ್ಕರ ಬರ್ತಾ ಇದ್ದಾರೆ. ಆ ರೀತಿ ಬಂದವರಿಂದ ಮತ್ತೆ ಅವರ ಮನೆಯಲ್ಲಿ ಹರಡ್ತಾ ಇದೆ. ಆ ರೀತಿ ಹರಡದೇ ಇರಬೇಕಾದ್ರೆ ಒಬ್ಬ ಡೆಂಗು ರೋಗಿಗೆ ಕಚ್ಚಿದ ಸೊಳ್ಳೆ ಇನ್ನೊಬ್ಬರಿಗೆ ಕಚ್ಚಬಾರ್ದು. ಸೊ ಅದಕ್ಕೆ ಎಲ್ಲಕ್ಕಿಂತ ಸುಲಭ ಉಪಾಯ ಅಂತ ಹೇಳಿದರೆ ರೋಗ ಬಂದ ವ್ಯಕ್ತಿಯು ತನಗೆ ಸೊಳ್ಳೆ ಕಚ್ಚದಾಗಿ ನೋಡಿಕೊಳ್ಳೋದು. ಅದನ್ನು ಕ್ರೀಮ್ಗಳನ್ನು ಲೇಪಿಸಿಕೊಳ್ಬೋದು, ಹೊಗೆ ಹಾಕ್ಬೋದು, ಅಥವಾ ಸೊಳ್ಳೆ ಪರದೆ ಒಳಗೆ ಮಲಗ್ಬೋದು. ಅಂತೂ ಇಂತೂ ರೋಗ ಬಂದ ವ್ಯಕ್ತಿಗೆ ಸೊಳ್ಳೆ ಕಚ್ಚದಿದ್ದರೆ ಆ ರೋಗಿಯಿಂದ ಇನ್ನೊಬ್ಬರಿಗೆ ರೋಗ ಹರಡೋದಿಲ್ಲ. ಇದನ್ನು ಮನೆಯವರು ಪಾಲಿಸಿದರೆ ಖಂಡಿತವಾಗಿಯೂ ನಾವು ಡೆಂಗುವನ್ನು ತಹಬಂದಿಗೆ ತರ್ಬೋದು. ಯಾಕಂತೇಳಿ ಆಸ್ಪತ್ರೆಗಳಲ್ಲಿ ನಾವು ಈಗಾಗಲೇ ಅವರಿಗೆ ಹೇಳಿದ್ದೇವೆ, ಈ ರೀತಿಯ ಒಂದು ತೊಂದರೆ ಆಗ್ಬೋದು, ಇದರ ಬಗ್ಗೆ ನೀವು ಜಾಗರೂಕತೆ ವಹಿಸಿ ಅಂತೇಳಿ. ಸೊ ಎಲ್ಲ ಆಸ್ಪತ್ರೆಯವರು ಸೊಳ್ಳೆ ಕಚ್ಚದ ರೀತಿಯಲ್ಲಿ ಈ ಡೆಂಗು ರೋಗಿಗಳನ್ನು ನೋಡ್ಕೋತಾರೆ. ಆದರೆ ಮನೆಗಳಲ್ಲಿರುವ ಏನು ಡೆಂಗು ಪೀಡಿತ ವ್ಯಕ್ತಿಗಳಿರ್ತಾರೆ, ಅವರಿಗೆ ಸೊಳ್ಳೆ ಕಚ್ಚಿದರೆ ಅವರಿಂದ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆ ಇರೋದ್ರಿಂದ ಒಂದು ಮನೆಯಲ್ಲಿ ಒಬ್ಬನಿಗೆ ಒಂದು ವೇಳೆ ಡೆಂಗು ಬಂದ್ರೂ ಅದು ಅಲ್ಲಿಗೆ ಮುಗಿದು ಇನ್ನೊಬ್ಬರಿಗೆ ಹರಡದಾಗೆ ನೋಡುವುದು ಅತಿ ಮುಖ್ಯ ಎಂದು ನಾನು ಭಾವಿಸ್ತೇನೆ. ಈಗ ಮಂಗಳೂರಲ್ಲಿ, ಅದರಲ್ಲೂ ನಗರ ಭಾಗದಲ್ಲಿ ಹೆಚ್ಚಾಗಿ ಡೆಂಗ್ಯೂ ಪ್ರಕರಣಗಳು ಕಾಣಿಸ್ತಾ ಇದ್ದಾವೆ. ಡೆಂಗ್ಯೂಯಲ್ಲಿ ಹೆಚ್ಚಾಗಿ ಈ ಪ್ಲೇಟ್ಲೆಟ್ಸ್ಗಳು ಕಮ್ಮಿ ಆಗುವಂಥದ್ದು, ರಕ್ತದ ಕಮ್ಮಿ ಆಗುವಂಥದ್ದು, ಸಾಕಷ್ಟು ಪ್ರಮಾಣದಲ್ಲಿ ಇದೆಯಾ? ಈ ಪ್ರತಿ ಸಲ ಬೇರೆ ಬೇರೆ ರೀತಿಯ ನಮ್ಮಲ್ಲಿ ಡೆಂಗು ಪ್ರಭೇದಗಳು ಕಂಡು ಬರ್ತದೆ. ಈ ವರ್ಷ ಕಂಡು ಬಂದದರಲ್ಲಿ ತಾವು ಹೇಳುವಂಥ ಹೆಮೊರಜಿಕ್ ಪ್ರಕರಣಗಳು ತುಂಬಾ ಕಮ್ಮಿ ಇದೆ. ಸೊ ಹೆಚ್ಚಾಗಿ ಈ ಸಲ ಹೊಟ್ಟೆ ನೋವುಗಳು ಅಥವಾ ಡಯೇರಿಯಾ ರೀತಿದ್ದು, ತಲೆನೋವು, ಮೈಕೈ ನೋವು ಜಾಸ್ತಿ ಇದೆ. ಪ್ಲೇಟಿಲೆಟ್ ತುಂಬಾ ಕಮ್ಮಿ ಆಗುವುದು, ಅಷ್ಟೊಂದು ಪ್ರಕರಣಗಳು ಕಂಡು ಬರ್ತಾ ಇಲ್ಲ. ಯಾಕಂದರೆ ಹಾಗೆ ಕಂಡು ಬಂದರೆ ನಾವು ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ಬಗ್ಗೆ ಬೇರೆ ಬೇರೆ ದಾಖಲೆಗಳನ್ನು ನೋಡ್ತಾ ಇರ್ತೀವಿ.
ಸೊ ಅದನ್ನು ನೋಡಿದಾಗ ಈ ವರ್ಷ ಈ ಪ್ಲೇಟಿಲೆಟ್ ಕಮ್ಮಿ ಆಗೋದು ಅಥವಾ ಹೀಮೋ ಕಾನ್ಸಂಟ್ರೇಷನ್ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ರಕ್ತ ತಿಳಿ ಆಗುವಿಕೆ ಇದು ಎರಡು ಜಾಸ್ತಿ ಪ್ರಕರಣಗಳು ಕಂಡು ಬರ್ತಾ ಇಲ್ಲ. ಈಗ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಥವಾ ಜಿಲ್ಲೆಯಲ್ಲಿ ಈ ಡೆಂಗ್ಯೂ ಪ್ರಕರಣಗಳ ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗ್ಬೋದು ಅಥವಾ ಆರೋಗ್ಯ ಇಲಾಖೆ ಯಾವ ರೀತಿಯ ಕ್ರಮಗಳನ್ನು ಈಗ ಮೊದಲನೇದಾಗಿ ಜನರಿಗೆ ತಮ್ಮ ಮಾಧ್ಯಮದ ಮೂಲಕ ಜನರಿಗೆ ತಿಳಿ ಹೇಳಲಾಗ್ತಾ ಇದೆ, ತಮ್ಮ ಮನೆಯಲ್ಲಿ ನೀರು ನಿಂತು ಸೊಳ್ಳೆ ಉತ್ಪತ್ತಿ ಆಗಬಾರ್ದು, ಇದು ಹಗಲಲ್ಲಿ ಕಚ್ಚುವ ಸೊಳ್ಳೆ ನಿತ್ತ ನೀರಿನಲ್ಲೇ ನಿಂತ ಸ್ವಚ್ಛ ತಿಳಿ ನೀರಲ್ಲಿ ಇಡೀ ಮೊಟ್ಟೆ ಇಡ್ತದೆ ಅನ್ನೋ ಒಂದು ಸತ್ಯ ಸಂದೇಶವನ್ನು ಅವರಿಗೆ ಕೊಡಲಾಗ್ತಾ ಇದೆ. ಒಂದನೇದಾಗಿ. ಎರಡನೇದಾಗಿ ಕಾರ್ಯಕರ್ತರು ಅಂದರೆ ಆಶಾ ಕಾರ್ಯಕರ್ತರು ಇರ್ಬೋದು, MPW ಇರ್ಬೋದು, ಅಥವಾ ಮಲೇರಿಯಾ ಕಾರ್ಯಕರ್ತರು ಇರಬಹುದು, ಅಥವಾ ಜನರಲ್ಲಿ ಕೂಡ ಸಾಕಷ್ಟು ಸ್ವಯಂ ಸೇವಕರು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲ ಸೇರಿ ನರ್ಸಿಂಗ್ ವಿದ್ಯಾರ್ಥಿಗಳಿರ್ಬೋದು, ಇವರೆಲ್ಲರೂ ಸೇರಿ ಮನೆಗೆ ತೆರಳಿ ಡೆಂಗು ರೋಗದ ಬಗ್ಗೆ ಅರಿವು ಮೂಡಿಸಿ, ಅಲ್ಲಿ ನೀರು ನಿಂತಿದ್ರೆ ಅದರಲ್ಲಿ ಲಾರ್ವ ಇದ್ದದ್ದನ್ನು ತೋರಿಸಿ ಇದು ಹುಳ ಅಲ್ಲ ಇದು ಸೊಳ್ಳೆಯ ಮರಿ ಅನ್ನುವ ಒಂದು ವಿಷಯವನ್ನು ಅವರಿಗೆ ತಿಳಿಸುವುದರ ಮೂಲಕ ನಾವು ಜನರಿಗೆ ಅರಿವು ಮೂಡಿಸುವಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಶಾಲಾ ಮಕ್ಕಳಿಗೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಸೂಕ್ತ ಸಂದೇಶ ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಅಸೆಂಬ್ಲಿ ಸಮಯದಲ್ಲಿ ಅಥವಾ ಅವರ ಬೆಳಗಿನ ಅಸೆಂಬ್ಲಿ ಏನಾಗ್ತದೆ ಆ ಸಮಯದಲ್ಲಿ ಒಂದಷ್ಟು ಮಾತುಗಳು ಈ ಲಾರ್ವಾ ಸರ್ವೆ ಬಗ್ಗೆ ಅಥವಾ ಲಾರ್ವಾ ನಿರ್ಮೂಲನೆ ಬಗ್ಗೆ ಮತ್ತು ಡೆಂಗು ರೋಗದ ಬಗ್ಗೆ ಮಾತಾಡಬೇಕು ಅನ್ನೋ ಸಂದೇಶವನ್ನು ನೀಡಲಾಗಿದೆ. ಹಾಗೂ ಮಕ್ಕಳಲ್ಲೂ ಸಾಕಷ್ಟು ಮಕ್ಕಳು ಈಗ ಮೊದಲಿನ ಹಾಗೆ ಇಲ್ಲ, ಅವರು ತುಂಬಾ ಇದರ ಬಗ್ಗೆ ಅರಿತುಕೊಂಡಿದ್ದಾರೆ. ನಾವು ಕಳೆದ ವರ್ಷ ಕೂಡ ಡೆಂಗು ಈ ಸೊಳ್ಳೆಗಳ ಬಗ್ಗೆ ರೋಗಗಳ ಬಗ್ಗೆ ಮಾಡೆಲ್ಗಳನ್ನು ಮಾಡುವಾಗ ಸಾಕಷ್ಟು ವಿವಿಧವಾದ ಅತ್ಯಾಧುನಿಕವಾದ ತಂತ್ರಜ್ಞಾನಯುಕ್ತವಾದ ಕೆಲವೊಂದು ಮಾಡೆಲ್ಗಳನ್ನು ಕೂಡ ಮಾಡಿದ್ದಾರೆ. ಸೊ ಮಕ್ಕಳಲ್ಲಿ ಈಗ ಜ್ಞಾನ ಇದೆ, ಅದು ಮತ್ತೆ ಮನೆಗೆ ಹೋಗಿ ಪ್ರಾಕ್ಟಿಕಲ್ ಆಗಬೇಕು. ಆದರೆ ಖಂಡಿತವಾಗಿ ನಾವು ಇದನ್ನು ಮುಂದಕ್ಕೆ ಖಂಡಿತ ಈ ಡೆಂಗು ರೋಗ ಇನ್ನು ಮುಂದಕ್ಕೆ ಇಷ್ಟೊಂದು ಬಾಧೆ ಕೊಡದಾಗೆ ನಾವು ನೋಡಬಹುದಾಗಿದೆ. ಆಸ್ ಆನ್ ಟುಡೇ ಮಂಗಳೂರಲ್ಲಿ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣಗಳು? ನಮ್ಮಲ್ಲಿ 256 ಪ್ರಕರಣ ಈವರೆಗೆ ಅಂದರೆ ಇವತ್ತಿನವರೆಗೆ ಇದೆ. ದಿನದಿಂದ ದಿನಕ್ಕೆ ಆ್ಯಡ್ ಆಗ್ತಾ ಇರ್ತದೆ. ಯಾಕಂತ ಹೇಳಿದರೆ ಯಾರೆಲ್ಲ ಜ್ವರದ ಪ್ರಕರಣಗಳು ಇರ್ತದೆ ಅವರಲ್ಲಿ ಹೆಚ್ಚಿನವರನ್ನು ನಾವು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೇವೆ. ಸ್ವಲ್ಪ ಜನ ಸಾಧಾರಣ ರೋಗಗಳಿಂದ ಬಳಲ್ತಾ ಇದ್ದಾರೆ ಮತ್ತು ಇನ್ನೊಂದು ಸ್ವಲ್ಪ ಜನ ಬೇರೆ ಬೇರೆ ರೋಗಗಳಿಂದ ಬಳಲ್ತಾ ಇದ್ದಾರೆ. ಒಂದಷ್ಟು ಜನ ಡೆಂಗು ರೋಗದಿಂದ ಬಳಲ್ತಾ ಇದ್ದಾರೆ. ಯಾರೆಲ್ಲ ಡೆಂಗು ರೋಗದಿಂದ ಬಳಲ್ತಾರೆ ಅವರಿಗೆ ಮತ್ತೆ ಏನು ಅವರು ಯಾವ ರೀತಿಯಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಂದರೆ, ಈಗ ಡೆಂಗು ರೋಗದಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ವಿಶ್ರಾಂತಿ ಮತ್ತು ಸಾಕಷ್ಟು ದ್ರವಾಹಾರ ಅಂದರೆ ನೀರಿನ ಅಂಶ ಜಾಸ್ತಿ ಬೇಕಾಗ್ತದೆ, ಹಾಗೂ ವಿಶ್ರಾಂತಿ 1 ವಾರದ ತನಕ ವಿಶ್ರಾಂತಿ, ಸಾಕಷ್ಟು ದ್ರವಾಹಾರ ಇದು ತೆಗೆದುಕೊಂಡಲ್ಲಿ ಖಂಡಿತವಾಗಿ ಡೆಂಗು ರೋಗವನ್ನು ಗುಣಪಡಿಸ್ಬೋದು. ಇಲ್ಲಿ ಡೇಂಜರ್ ಸೈನ್ ಏನಿದೆ ಅದರ ಬಗ್ಗೆ ಕೂಡ ಹೇಳಲಾಗ್ತದೆ. ಧನ್ಯವಾದ ಸರ್. ಇದು ಡಾಕ್ಟರ್ ನವೀನ್ ಚಂದ್ರ ಅವರ ಮಾತು. ಒಂದು ಮಳೆಗಾಲ ಆರಂಭವಾಗುತ್ತಿದ್ದಂತೆ ಡೆಂಗ್ಯೂ ಪ್ರಕರಣಗಳು ಈಗ ಹೆಚ್ಚಾಗ್ತಾ ಇದ್ದಾವೆ. ಮುಂಬರುವ ದಿನಗಳೇ ಮತ್ತಷ್ಟು ಹೆಚ್ಚಾಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಅದರಿಂದ ಜಾಗರೂಕರಾಗಿರಬೇಕು ಅನ್ನೋ ಒಂದು ಮಾತನ್ನ ಡಾಕ್ಟರ್ ನವೀನ್ ಚಂದ್ರ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.